ಸಂಜೆ 4:30ರವರೆಗೆ ವಿಮಾನ ಹಾರಾಟ ಸ್ಥಗಿತವಾಗಿತ್ತು. ಈಗ ಮತ್ತೆ ಆರಂಭಗೊಂಡಿದೆ ವಿಮಾನ ಸಂಚಾರ. ಅಹಮದಾಬಾದ್ನಲ್ಲಿ ಆಗಿರುವಂಥ ಅನಾಹುತ ಇದು. ಇದಾದ ನಂತರ ಇನ್ನುಳಿದಂಥ ವಿಮಾನಗಳ ಹಾರಾಟವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. 4:30ರ ನಂತರ ಮತ್ತೆ ವಿಮಾನ ಹಾರಾಟ ಈಗ ಆರಂಭವಾಗಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಈಗ ನಮ್ಮ ಜೊತೆಗೆ ಕ್ಯಾಪ್ಟನ್ ಯೋಗಾನಂದ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತಿನ ಈ ಘಟನೆ ಇದೆಯಲ್ಲ, ಬಹಳ ಸಂಕಟವನ್ನ ತರ್ತಾ ಇದೆ, ನೋವನ್ನು ಉಂಟು ಮಾಡ್ತಾ ಇರುವಂತಹ ಘಟನೆ ಇದು. ಬಟ್ ಇಂಥ ಪ್ರಕರಣಗಳು ಭಾರತದಲ್ಲಿ ತುಂಬಾ ರೇರ್ ಅಂಡ್ ರೇರೆಸ್ಟ್ ಆಗಿ ನಡೆಯುತ್ತವೆ. ಬಟ್ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ನೀವೇನ್ ಹೇಳಕ್ ಬಯಸ್ತೀರಾ ಸರ್? ಎಸ್ಪೆಷಲಿ ಟೇಕ್ ಆಫ್ ಪೊಸಿಷನ್ ನಲ್ಲಿ ಯಾವ ತರ ತೊಂದರೆಗಳು ಜಾಸ್ತಿ ಇರಲ್ಲ ಕಂಪೇರ್ ಟು ಲ್ಯಾಂಡಿಂಗ್ ಟೈಮ್ ನಲ್ಲೇ ಸಿಚುವೇಶನ್ ವಿಲ್ ಬಿ ಕ್ರಾಸ್ ವಿಂಡ್ ಇರ್ಬೋದು ಅಥವಾ ಗಸ್ತಿ ವೆದರ್ ಇರ್ಬೋದು, ಇನ್ಯಾವುದೇ ಕಾರಣದಿಂದ ಇಳಿಯೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇವತ್ತು ಟೇಕ್ ಆಫ್ ಪೊಸಿಷನ್ ನಲ್ಲಿ ಇವತ್ತೇನು ಕ್ರಾಶ್ ಆಗಿದೆ, ಮೇನ್ ಕಾರಣ ಒಂದಿರ್ಬೋದು, ಡ್ಯೂ ಟು ಈ ಒಂದು ಟೇಕ್ ಆಫ್ ಆದ ತಕ್ಷಣ ಒಂದು ಹೆವಿ ಡಸ್ಟ್ ಏನಾದ್ರೂ ಫಾರ್ಮ್ ಆಗಿ ಏನಾದ್ರೂ ವೇರಿಯೇಷನ್ಸ್ ಆಗಿದ್ರೆ ಇನಿಷಿಯಲ್ ಕ್ಲೈಂಬಿಂಗ್ ನಲ್ಲಿ ನಮಗೆ ಫುಲ್ ಪವರ್ ಮಿನಿಮಮ್ ಕ್ಲೈಂಬಿಂಗ್ ನಲ್ಲಿ ಯೂಸ್ ಆಗ್ತಿರುತ್ತೆ. ಹಿಂಗಾಗಿ ಎಕ್ಸ್ಟ್ರಾ ಪವರ್ ಇರಲ್ಲ, ನಮಗೆ ಟರ್ನ್ ಗಿರ್ನ್ ಮಾಡೋದಕ್ಕೆ ಸ್ಪೇಸ್ ಇರಲ್ಲ. ದಟ್ ಮೇ ಬಿ ದ ಇನಿಷಿಯಲಿ ದಟ್ ಇಸ್ ದ ಫಸ್ಟ್ ರೀಸನ್ ಇಟ್ ಮೇ ಬಿ. ಅಂದ್ರೆ ಡ್ಯೂ ಟು ಗಸ್ಟ್ ತರ ವೆದರ್ ಏನಾದ್ರೂ ಸಡನ್ ಆಗಿ ಹೇಗೆ ರೆಗ್ಯುಲರ್ ಫೈಟ್ ನಲ್ಲಿ ನೀವು ಥಂಡರ್ ಸ್ಟಾರ್ಮ್ಸ್ ಇದ್ದು ಹೆಂಗ ವೇರಿಯೇಷನ್ಸ್ ಆಗ್ತಿರುತ್ತೆ, ಆ ತರ ಒಂದು ಸಡನ್ ಅನ್ನೋನ್ ಡಸ್ಟ್ ಏನಾದ್ರೂ ಕ್ರಿಯೇಟ್ ಆಗಿ ಅದು ಎಫೆಕ್ಟ್ ಆಗಿತ್ತಂದ್ರೆ ದಿಸ್ ಮೇ ಬಿ ದ ಒನ್ ಆಫ್ ದಿ ರೀಸನ್. ಅದು ಬಿಟ್ರೆ ಸಮ್ಟೈಮ್ಸ್ ಏನಾಗುತ್ತೆ, ಈಗ ನಾವು ಹೆವಿ ಲೋಡಿಂಗ್ ನಲ್ಲಿ ನಾವು ಯಾವುದೇ ಏರೋಪ್ಲೇನ್ ಅನ್ನ ಟರ್ನ್ ಮಾಡ್ಬೇಕಾದ್ರೆ 60 ಡಿಗ್ರಿ ಟರ್ನ್ ಮಾಡಿದ್ರೆ ನಮ್ಮ ಏರೋಪ್ಲೇನ್ ವೇಟ್ ಏನಿದೆ ಅದ್ರ ಡಬಲ್ ಆಗುತ್ತೆ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್. ಸೊ ಆ ತರ ಏನಾದ್ರೂ ಗಿಸ್ಟ್ ಬಂದು ಸಡನ್ ಅನ್ಕಂಟ್ರೋಲ್ ಆಗ್ಲಾರ್ದೆ ಮೋರ್ ದೆನ್ 60 ಡಿಗ್ರಿ ಏರೋಪ್ಲೇನ್ ಏನಾದ್ರು ಟರ್ನ್ ಆಗಿದ್ರೆ ಅದು ನಮ್ಮ ಇಕ್ವಿಲಿಬ್ರಿಯಂ ಪೊಸಿಷನ್, ಅಂದ್ರೆ ಒಂದು ಏರೋಪ್ಲೇನ್ ಫ್ಲೈ ಮಾಡ್ಬೇಕಾದ್ರೆ ಅದೊಂದು ಇಕ್ವಿಲಿಬ್ರಿಯಂ ಪೊಸಿಷನ್ ನಲ್ಲಿನೇ ಫ್ಲೈ ಮಾಡ್ತಿರುತ್ತೆ. ಅದ್ರದ್ದು ಸಿಸ್ಟಮ್ ಲಿಂದ ಏನಾದ್ರು ಹೊರಗಡೆ ಬಂದ್ರೆ ಏರ್ಕ್ರಾಫ್ಟ್ ವಿಲ್ ಕೊಲ್ಯಾಪ್ಸ್. ಆಮೇಲೆ ನಾವು ಹೈಟ್ ನಲ್ಲಿದ್ದು ಈ ತರ ಏನಾರ ಆದ್ರೆ ನಮ್ಮಲ್ಲಿ ಏರೋಪ್ಲೇನ್ ನಲ್ಲಿ ಈ ತರ ತೊಂದರೆಗಳಾದಾಗ ಆಟೋಮೆಟಿಕ್ಲಿ ಕರೆಕ್ಷನ್ ಆಗ್ತಕ್ಕಂತ ವ್ಯವಸ್ಥೆ ಇರುತ್ತೆ. ಬಟ್ ಇಲ್ಲಿ ರಿಕವರಿ ಆಗಕ್ಕೆ ಸ್ಪೇಸ್ ಇರದೆ ಇದ್ದಕ್ಕೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಾಶಸ್ ಆಗೋ ಚಾನ್ಸಸ್ ಬಹಳ ಇರ್ತವೆ. ಸೊ ದಿಸ್ ಈಸ್ ಇದು ಒಂದು ಕಾರಣ. ಆದ್ರೆ ಟೆಕ್ನಿಕಲ್ ರೀಸನ್ಸ್ ಹಂಗೇನಾರ ಆಗಿದ್ರೆ ನಾವು ATCಗೆ ಪೈಲಟ್ ಇನ್ಫಾರ್ಮ್ ಮಾಡಿರ್ತಾರೆ. ಅವರು ಪ್ಯಾನ್ ಅಂತ ಆದ್ರೂ ಒಂದು ಮೆಸೇಜ್ ಕೊಟ್ಟಿರ್ತಾರೆ, ಇಲ್ಲ ಮೇಡೆ ಅಂತ ಆದ್ರೂ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಮೇಡೆ ಅಂತ ಕೊಟ್ಟಿದಾರಂತೆ ಸರ್. ಮೇಡೆ ಅಂತ ಕೊಟ್ಟಿದ್ರೆ ಡೆಫಿನೆಟ್ಲಿ ಆಫ್ಟರ್ ಎಂಟರಿಂಗ್ ಇನ್ ಟು ಸರ್ಟನ್ ಥಿಂಗ್ಸ್, ಇದು ಆಕ್ಚುಲಿ ಏನ್ ಡ್ಯೂ ಟು ಇಂಜಿನ್ ಕರೆಕ್ಷನ್ ಅಥವಾ ಏನಾದ್ರು ಇಂಜಿನ್ ಫೇಲ್ಯೂರ್ ಆಯ್ತಾ ಅಥವಾ ಬೇರೆ ಯಾವ್ದಾದ್ರು ಎಲೆಕ್ಟ್ರಿಕಲ್ ಸ್ಮೋಕ್ ಆಯ್ತು ಅಥವಾ ಎಲೆಕ್ಟ್ರಿಕಲ್ ಫೈರ್ ಆಯ್ತಾ, ಅದು ಏನ್ ಕಾರಣ ಅಂಬೋದು ಈ ಬ್ಲಾಕ್ ಬಾಕ್ಸ್ ಓಪನ್ ಮಾಡಿದ್ಮೇಲೆ 101% ಅದರಲ್ಲಿ ಏನಾಯ್ತು ಅಂಬೋದು ಗೊತ್ತಾಗುತ್ತೆ. ಓಕೆ, ಧನ್ಯವಾದಗಳು ಯೋಗಾನಂದ್ ಸರ್, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.